ಕಾಮನ ಬಿಲ್ಲಿನ ಮೊದಲ ಬಣ್ಣವೇ ಭಾರತ ಸಾಂಸ್ಕೃತಿಕ ರಂಗದ ಮಹಾನ್ ಜೀವಾಳ, ನಮ್ಮ ಸಹ ಕುಟುಂಬ ಪದ್ಧತಿ, ಪರಿವಾರದ ವ್ಯವಸ್ಥೆ. ಶತಮಾನಗಳಿಂದ ಈ ಪರಿವಾರದ ವ್ಯವಸ್ಥೆ ನಮ್ಮನ್ನ ಬೆಳೆಸಿದೆ, ಉಳಿಸಿದೆ, ಕಾಪಾಡಿದೆ. ಅಂಥ ಪರಿವಾರದ ವ್ಯವಸ್ಥೆಯನ್ನ ನಾವು ಇನ್ನೂ ಹೇಗೆ ಸಫಲಗೊಳಿಸೋಣ? ನಮ್ಮ ನೀತಿ, ನಮ್ಮ ಯೋಜನೆ. ಭಾರತ ಒಂದು ಮಹಾನ್ ಪರಿವಾರ, ಅದರ ಅಭ್ಯುದಯ ಆಗಬೇಕಾಗಿದೆ. ಕಾಮನ ಬಿಲ್ಲಿನ ಮತ್ತೊಂದು ಬಣ್ಣವೇ ನಮ್ಮ ಕೃಷಿ, ನಮ್ಮ ಪಶುಗಳು, ನಮ್ಮ ಹಳ್ಳಿಗಳು. ಅದಕ್ಕೋಸ್ಕರ ಇದರ ಉಳಿವಿಗಾಗಿ ಸರಿಯಾದ ನೀತಿಯನ್ನ ನಾವು ರೂಪಿಸಬೇಕಾಗಿದೆ. ನಮ್ಮ ಕಾಮನ ಬಿಲ್ಲಿನ ಮೂರನೇ ಬಣ್ಣವೇ ನಮ್ಮ ಭಾರತದ ನಾರಿಯರದ್ದು. ಅವರ ಶಿಕ್ಷಣದ ಕಡೆಗೆ ನಾವು ಗಮನವನ್ನು ಹರಿಸಬೇಕಾಗಿದೆ. ಅವರ ಆರ್ಥಿಕ ಪರಿಸ್ಥಿತಿ, ಸರ್ವತೋಮುಖ ಏಳಿಗೆಗಾಗಿ ನಾವು ಪ್ರಾಮಾಣಿಕವಾಗಿ ಶ್ರಮಿಸಬೇಕಾಗಿದೆ. ಅವರ ಸುರಕ್ಷತೆಗೆ ನಾವು ಕಟಿಬದ್ಧರಾಗಬೇಕಾಗಿದೆ. ನಮ್ಮ ಕಾಮನ ಬಿಲ್ಲಿನ ನಾಲ್ಕನೇ ಬಣ್ಣವೇ ಜಲ, ನೆಲ, ಕಾಡು ಮತ್ತು ಅಂತರ್ಜಲ. ನಮ್ಮ ಭಾರತವನ್ನ ಶತಶತಮಾನಗಳ ತನಕ ವಿಕಾಸದತ್ತ ಕೊಂಡೊಯ್ಯಬೇಕಾಗಿದೆ. ನಾವು ನಮ್ಮ ಕಾಮನ ಬಿಲ್ಲಿನ ನಾಲ್ಕನೇ ಬಣ್ಣವನ್ನು ಸಹ ಪೋಷಿಸಬೇಕಾಗಿದೆ, ಸುರಕ್ಷಿತಗೊಳಿಸಬೇಕಾಗಿದೆ. ಅದನ್ನು ಆಧುನಿಕ ಟೆಕ್ನಾಲಜಿಯೊಂದಿಗೆ ವಿಲೀನಗೊಳಿಸಿ ಬಲಪಡಿಸಬೇಕಾಗಿದೆ. ಇದರ ಐದನೇ ಬಣ್ಣವೇ ಇಂದು ಎಲ್ಲಕ್ಕಿಂತ ಮಹತ್ವಪೂರ್ಣವಾಗಿದೆ. ಅದ್ಯಾವುದೆಂದ್ರೆ ನಮ್ಮ ಯುವಧನ, ನಮ್ಮ ಯುವ ಶಕ್ತಿ. ನಾವು ಎಷ್ಟು ಭಾಗ್ಯವಂತರು ಅಂದ್ರೆ ಇಂದು ನಮ್ಮ ಹಿಂದೂಸ್ತಾನ ಪ್ರಪಂಚದಲ್ಲಿ ಹೆಚ್ಚು ಯುವಕರಿರುವ ದೇಶವಾಗಿದೆ. ಇಂದು ನಾವು ಯುವಕರನ್ನ ಚೆನ್ನಾಗಿ ಬೆಳೆಸಿದ್ರೆ ಪ್ರಪಂಚದಲ್ಲಿಯ ಪ್ರಗತಿಯ ಸ್ಪರ್ಧೆಯಲ್ಲಿ ನಮ್ಮ ದೇಶದ ಯುವಕರು ಭಾರತ ಮಾತ್ರವಲ್ಲದೆ ಇಡೀ ವಿಶ್ವವನ್ನ ನಿರ್ಮಾಣ ಮಾಡುವಂತಹ ಶಕ್ತಿವಂತರಾಗ್ತಾ ಇದ್ರು. ಆ ಶಕ್ತಿಯ ನೆಲೆಯಲ್ಲಿ ಭಾರತವನ್ನ ವಿಶ್ವಮಾನ್ಯ ದೇಶವನ್ನಾಗಿ ಬೆಳೆಸೋ ನಮ್ಮ ಕನಸನ್ನ ನನಸು ಮಾಡಲು ಸಹಕಾರಿಯಾಗ್ತಾ ಇದ್ರು. ನಮ್ಮ ಕಾಮನ ಬಿಲ್ಲಿನ ಮತ್ತೊಂದು ಬಣ್ಣ, ಅದು ಕೂಡ ಅತ್ಯಂತ ಅಮೂಲ್ಯವಾದದ್ದೇ. ಅದ್ಯಾವುದು ಅಂದ್ರೆ ಡೆಮಾಕ್ರಸಿ, ನಮ್ಮ ಲೋಕತಂತ್ರ. ಯಾವ ದೇಶದಲ್ಲಿ ಮಹಾನ್ ಡೆಮೋಗ್ರಾಫಿಕ್ ಡಿವಿಷನ್ ಇದೆಯೋ, ಡೆಮಾಕ್ರಸಿ ಡಿವಿಷನ್ ಇದೆಯೋ, ಆ ದೇಶ ವಿಶ್ವದ ಎದುರು ಎಂಥ ಶಕ್ತಿಯೊಂದಿಗೂ ಮುನ್ನಡೆಯಬಲ್ಲದು. ನಾವು ನಮ್ಮ ಲೋಕತಂತ್ರವನ್ನ ರಿಪ್ರೆಸೆಂಟೇಟಿವ್ ಸಿಸ್ಟಮ್ ಅನ್ನು ಒಳಗೊಂಡು ಮುಂದುವರಿಸಿ ಪಾರ್ಟಿಸಿಪೇಟಿವ್ ಡೆಮಾಕ್ರಸಿ ಮೇಲೆ ಗಮನ ಕೊಡಬೇಕಾದ್ದು ಅಗತ್ಯವಾಗಿದೆ. ಪ್ರತಿನಿಧಿಗಳನ್ನ, ಎಲ್ಲ ಲೋಕತಂತ್ರಗಳನ್ನ ಜನ ಲೋಕಪಾಲರ ಜೊತೆಯಲ್ಲಿ ಬೆರೆಸಬೇಕಾಗಿದೆ. ಬಂಧು ಭಗಿನಿಯರೇ, ನಮಗೆ ಹೆಮ್ಮೆ ಆಗ್ತಿದೆ, ನಾವು ಪ್ರಜಾಪ್ರಭುತ್ವದ ಪರಂಪರೆಯನ್ನ ನಿಭಾಯಿಸ್ತಾ ಇದ್ದೀವಿ. ಆದರೆ ಬದಲಾದ ಕಾಲಮಾನದಲ್ಲಿ ಸಾಮಾನ್ಯ ಜನರು ಕೂಡ ಗಣತಂತ್ರದಲ್ಲಿ ಗುಣತಂತ್ರದ ಅನುಭೂತಿಯನ್ನು ಮಾಡಲಿ. ಕಾಮನ ಬಿಲ್ಲಿನ ಏಳನೇ ಬಣ್ಣ ಅತ್ಯಂತ ಮಹತ್ವಪೂರ್ಣವಾಗಿದೆ. ಅದೇ ಜ್ಞಾನ. ಮಾನವ ಕುಲ ಜ್ಞಾನಯುಗಕ್ಕೆ ತೊಡಗಿಸಿಕೊಂಡಾಗಲೆಲ್ಲ ಭಾರತ ಜಯಭೇರಿ ಮೊಳಗಿಸಿದೆ. ಜ್ಞಾನದ ಮೂಲ ಎಲ್ಲಿದೆ? ಪ್ರತಿ ತಾಯಿ ತನ್ನ ಮಗನಿಗೆ ಆಶೀರ್ವಾದ ಮಾಡಬೇಕಾದ್ರೆ ಏನಂತ ಮಾಡ್ತಾಳೆ? ನೋಡು ಮಗು, ಓದು ಬರಹ ಕಲಿತು ದೊಡ್ಡವನಾಗು. ಪ್ರತಿಯೊಬ್ಬ ತಾಯಿಯೂ ಇದನ್ನೇ ಹೇಳ್ತಾಳೆ. ಈ ಜ್ಞಾನ ನಮ್ಮ ಕಾಮನ ಬಿಲ್ಲಿನ 7 ಬಣ್ಣಗಳಲ್ಲಿಯೇ ಮಹತ್ವಪೂರ್ಣವಾದಂತಹ ಬಣ್ಣ. ಈ ಜ್ಞಾನವನ್ನು ನಾವು ಹೀಗೆ ಇನ್ನೂ ಹೆಚ್ಚು ಶಕ್ತಿಶಾಲಿಯಾಗಿ ಮಾಡುವತ್ತ ಗಮನವನ್ನು ಹರಿಸಬೇಕಾಗಿದೆ. ಅಣ್ಣ ತಂಗಿಯರೇ, ಈ 7 ಬಣ್ಣಗಳ ಕೀರ್ತಿ ಹೇಗೆ ಬೆಳಗಬೇಕು? ಹೊಸ ಕಲ್ಪನೆಗಳನ್ನು ಒಳಗೊಂಡು, ಹೊಸ ವಿಚಾರಗಳನ್ನ ಅಳವಡಿಸಿಕೊಂಡು ನಾವು ಮುಂದುವರಿಬೇಕಾಗಿದೆ.